ಇನ್ನೆರಡು ತಿಂಗಳು ಮಾತ್ರ ಅಮರನಾಥ ಯಾತ್ರೆಗೆ ಉಳಿದಿರೋದು. ನೋಡಿ, ಜುಲೈ 3ನೇ ತಾರೀಕಿನಿಂದ ಆಗಸ್ಟ್ 38 ದಿನಗಳ ಕಾಲ, ಆಗಸ್ಟ್ ತಿಂಗಳು 38 ದಿನಗಳ ಕಾಲ ಅಮರನಾಥ ಯಾತ್ರೆ ನಡೆಯುತ್ತೆ. ಈ ಅಮರನಾಥ ಯಾತ್ರೆಗೂ ಮುನ್ನ ಈ ಭಯೋತ್ಪಾದಕರು ಪೆಹಲಂಗಾವ್ನಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡುವ ಮೂಲಕ ಅಮರನಾಥ ಯಾತ್ರೆ ಸಾಗುವಂತಹ ಆ ಪ್ರಮುಖವಾದಂತಹ ಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲೇ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಅಮರನಾಥ ಯಾತ್ರೆ ಎಷ್ಟು ಪವಿತ್ರ ಅನ್ನೋದು ಹಿಂದೂಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಅಮರನಾಥ ಯಾತ್ರೆಯ ಸಮಯದಲ್ಲಿ ಈ ರೀತಿಯಾಗಿ ದುಷ್ಕೃತ್ಯವನ್ನ ಅಥವಾ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡುವ ಮೂಲಕ ಹಿಂದೂಗಳು ಭಯಪಡ್ತಾರೆ ಅನ್ನುವ ವಿಚಾರ ಇವರದ್ದಾಗಿರ್ಬೋದು. ಆದ್ರೆ ಈಗ ಈ ಭಯೋತ್ಪಾದನಾ ಕ್ರಿಮಿಗಳನ್ನ ನಿರ್ಮೂಲನೆ ಮಾಡುವತ್ತ ಸರ್ಕಾರ ಹೊರಟಿರೋದು. ಬಹುಶಃ ಇನ್ನೊಂದು 3-4 ದಿನದಲ್ಲಿ ಸಂಪೂರ್ಣವಾಗಿ ವಾಶೌಟ್ ಮಾಡಿ ಹಾಕ್ತಾರೆ ಈ ಭಯೋತ್ಪಾದಕರನ್ನ, ಇಲ್ಲಿರುವಂತ ಎಲ್ಲಾ ಕ್ರಿಮಿಗಳನ್ನ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಸೇನಾ ಆಪರೇಷನ್ಗಳು ನಡೀತಾ ಇದೆ, ಗಡಿಯಲ್ಲಿ ನಾಕಾಬಂದಿ ಹಾಕಲಾಗಿದೆ, ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರ ಜೊತೆಗೆ ಎನ್ಐಎ ಅಧಿಕಾರಿಗಳು ಕೂಡ ಈಗ ಕೂಂಬಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಸೇನಾ, ಸಿಆರ್ಪಿಎಫ್ ಸೇರಿದಂತೆ ಎಲ್ಲಾ ಯೂನಿಟ್ ಕೂಡ ಈಗ 24 ಗಂಟೆ ರಾತ್ರಿ ಹಗಲು ಎನ್ನದೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಏನು ಈ ಜಿಹಾದಿ ಮನಸ್ಥಿತಿಯ ಕ್ರಿಮಿಗಳೇನಿದ್ದಾರೆ, ಅವರು ಏನು ಅಂದುಕೊಂಡು ಭಯೋತ್ಪಾದಕ ದಾಳಿಗಳನ್ನು ಮಾಡಿದ್ರು, ಆ ದಾಳಿ ನೆರವೇರೋದಕ್ಕೆ ಅಥವಾ ಆ ಒಂದು ಅವರ ಅಜೆಂಡಾ ಈಡೇರೋದಕ್ಕೆ ಇಲ್ಲಿನ ಭಾರತೀಯರು ಬಿಡೋದಿಲ್ಲ ಅನ್ನುವ ಬಹಳ ದೊಡ್ಡ ಸಂದೇಶವನ್ನ ಮಾಡಿಯಾಗಿದೆ. 144 ಕೋಟಿ ಭಾರತೀಯರು ಪ್ರತೀಕಾರದ ಮುಂದಡಿಯನ್ನ ನೋಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನಿಲುವಿಗೆ ಎಲ್ಲರೂ ಕೂಡ ಬದ್ಧವಾಗಿದ್ದಾರೆ. ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರದ ಕ್ರಮವನ್ನ ಎಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದಾರೆ. ಈಗಿರೋದು ಮಾತ್ರ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದಿಗಿರೋದು ಮಾತ್ರ ನಮ್ಮ ಮುಂದೆ. ಇದನ್ನ ಭಾರತೀಯ ಸೇನೆ ಬಹಳ ಶಾಸ್ತ್ರೋಕ್ತವಾಗಿ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಅಲ್ಲ ಇದ್ದು ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್. ಇನ್ನೆರಡು ತಿಂಗಳು ಮಾತ್ರ ಅಮರನಾಥ ಯಾತ್ರೆಗೆ ಉಳಿದಿರೋದು. ನೋಡಿ, ಜುಲೈ 3ನೇ ತಾರೀಕಿನಿಂದ ಆಗಸ್ಟ್ 38 ದಿನಗಳ ಕಾಲ, ಆಗಸ್ಟ್ ತಿಂಗಳು 38 ದಿನಗಳ ಕಾಲ ಅಮರನಾಥ ಯಾತ್ರೆ ನಡೆಯುತ್ತೆ. ಈ ಅಮರನಾಥ ಯಾತ್ರೆಗೂ ಮುನ್ನ ಈ ಭಯೋತ್ಪಾದಕರು ಪೆಹಲಂಗಾವ್ನಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡುವ ಮೂಲಕ ಅಮರನಾಥ ಯಾತ್ರೆ ಸಾಗುವಂತಹ ಆ ಪ್ರಮುಖವಾದಂತಹ ಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲೇ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಅಮರನಾಥ ಯಾತ್ರೆ ಎಷ್ಟು ಪವಿತ್ರ ಅನ್ನೋದು ಹಿಂದೂಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಅಮರನಾಥ ಯಾತ್ರೆಯ ಸಮಯದಲ್ಲಿ ಈ ರೀತಿಯಾಗಿ ದುಷ್ಕೃತ್ಯವನ್ನ ಅಥವಾ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡುವ ಮೂಲಕ ಹಿಂದೂಗಳು ಭಯಪಡ್ತಾರೆ ಅನ್ನುವ ವಿಚಾರ ಇವರದ್ದಾಗಿರ್ಬೋದು. ಆದ್ರೆ ಈಗ ಈ ಭಯೋತ್ಪಾದನಾ ಕ್ರಿಮಿಗಳನ್ನ ನಿರ್ಮೂಲನೆ ಮಾಡುವತ್ತ ಸರ್ಕಾರ ಹೊರಟಿರೋದು. ಬಹುಶಃ ಇನ್ನೊಂದು 3-4 ದಿನದಲ್ಲಿ ಸಂಪೂರ್ಣವಾಗಿ ವಾಶೌಟ್ ಮಾಡಿ ಹಾಕ್ತಾರೆ ಈ ಭಯೋತ್ಪಾದಕರನ್ನ, ಇಲ್ಲಿರುವಂತ ಎಲ್ಲಾ ಕ್ರಿಮಿಗಳನ್ನ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಸೇನಾ ಆಪರೇಷನ್ಗಳು ನಡೀತಾ ಇದೆ, ಗಡಿಯಲ್ಲಿ ನಾಕಾಬಂದಿ ಹಾಕಲಾಗಿದೆ, ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರ ಜೊತೆಗೆ ಎನ್ಐಎ ಅಧಿಕಾರಿಗಳು ಕೂಡ ಈಗ ಕೂಂಬಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಸೇನಾ, ಸಿಆರ್ಪಿಎಫ್ ಸೇರಿದಂತೆ ಎಲ್ಲಾ ಯೂನಿಟ್ ಕೂಡ ಈಗ 24 ಗಂಟೆ ರಾತ್ರಿ ಹಗಲು ಎನ್ನದೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಏನು ಈ ಜಿಹಾದಿ ಮನಸ್ಥಿತಿಯ ಕ್ರಿಮಿಗಳೇನಿದ್ದಾರೆ, ಅವರು ಏನು ಅಂದುಕೊಂಡು ಭಯೋತ್ಪಾದಕ ದಾಳಿಗಳನ್ನು ಮಾಡಿದ್ರು, ಆ ದಾಳಿ ನೆರವೇರೋದಕ್ಕೆ ಅಥವಾ ಆ ಒಂದು ಅವರ ಅಜೆಂಡಾ ಈಡೇರೋದಕ್ಕೆ ಇಲ್ಲಿನ ಭಾರತೀಯರು ಬಿಡೋದಿಲ್ಲ ಅನ್ನುವ ಬಹಳ ದೊಡ್ಡ ಸಂದೇಶವನ್ನ ಮಾಡಿಯಾಗಿದೆ. 144 ಕೋಟಿ ಭಾರತೀಯರು ಪ್ರತೀಕಾರದ ಮುಂದಡಿಯನ್ನ ನೋಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನಿಲುವಿಗೆ ಎಲ್ಲರೂ ಕೂಡ ಬದ್ಧವಾಗಿದ್ದಾರೆ. ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರದ ಕ್ರಮವನ್ನ ಎಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದಾರೆ. ಈಗಿರೋದು ಮಾತ್ರ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದಿಗಿರೋದು ಮಾತ್ರ ನಮ್ಮ ಮುಂದೆ. ಇದನ್ನ ಭಾರತೀಯ ಸೇನೆ ಬಹಳ ಶಾಸ್ತ್ರೋಕ್ತವಾಗಿ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಅಲ್ಲ ಇದ್ದು ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್. ಇನ್ನೆರಡು ತಿಂಗಳು ಮಾತ್ರ ಅಮರನಾಥ ಯಾತ್ರೆಗೆ ಉಳಿದಿರೋದು. ನೋಡಿ, ಜುಲೈ 3ನೇ ತಾರೀಕಿನಿಂದ ಆಗಸ್ಟ್ 38 ದಿನಗಳ ಕಾಲ, ಆಗಸ್ಟ್ ತಿಂಗಳು 38 ದಿನಗಳ ಕಾಲ ಅಮರನಾಥ ಯಾತ್ರೆ ನಡೆಯುತ್ತೆ. ಈ ಅಮರನಾಥ ಯಾತ್ರೆಗೂ ಮುನ್ನ ಈ ಭಯೋತ್ಪಾದಕರು ಪೆಹಲಂಗಾವ್ನಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡುವ ಮೂಲಕ ಅಮರನಾಥ ಯಾತ್ರೆ ಸಾಗುವಂತಹ ಆ ಪ್ರಮುಖವಾದಂತಹ ಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲೇ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಅಮರನಾಥ ಯಾತ್ರೆ ಎಷ್ಟು ಪವಿತ್ರ ಅನ್ನೋದು ಹಿಂದೂಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಅಮರನಾಥ ಯಾತ್ರೆಯ ಸಮಯದಲ್ಲಿ ಈ ರೀತಿಯಾಗಿ ದುಷ್ಕೃತ್ಯವನ್ನ ಅಥವಾ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡುವ ಮೂಲಕ ಹಿಂದೂಗಳು ಭಯಪಡ್ತಾರೆ ಅನ್ನುವ ವಿಚಾರ ಇವರದ್ದಾಗಿರ್ಬೋದು. ಆದ್ರೆ ಈಗ ಈ ಭಯೋತ್ಪಾದನಾ ಕ್ರಿಮಿಗಳನ್ನ
ನಿರ್ಮೂಲನೆ ಮಾಡುವತ್ತ ಸರ್ಕಾರ ಹೊರಟಿರೋದು. ಬಹುಶಃ ಇನ್ನೊಂದು 3-4 ದಿನದಲ್ಲಿ ಸಂಪೂರ್ಣವಾಗಿ ವಾಶೌಟ್ ಮಾಡಿ ಹಾಕ್ತಾರೆ ಈ ಭಯೋತ್ಪಾದಕರನ್ನ, ಇಲ್ಲಿರುವಂತ ಎಲ್ಲಾ ಕ್ರಿಮಿಗಳನ್ನ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಸೇನಾ ಆಪರೇಷನ್ಗಳು ನಡೀತಾ ಇದೆ, ಗಡಿಯಲ್ಲಿ ನಾಕಾಬಂದಿ ಹಾಕಲಾಗಿದೆ, ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರ ಜೊತೆಗೆ ಎನ್ಐಎ ಅಧಿಕಾರಿಗಳು ಕೂಡ ಈಗ ಕೂಂಬಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಸೇನಾ, ಸಿಆರ್ಪಿಎಫ್ ಸೇರಿದಂತೆ ಎಲ್ಲಾ ಯೂನಿಟ್ ಕೂಡ ಈಗ 24 ಗಂಟೆ ರಾತ್ರಿ ಹಗಲು ಎನ್ನದೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಏನು ಈ ಜಿಹಾದಿ ಮನಸ್ಥಿತಿಯ ಕ್ರಿಮಿಗಳೇನಿದ್ದಾರೆ, ಅವರು ಏನು ಅಂದುಕೊಂಡು ಭಯೋತ್ಪಾದಕ ದಾಳಿಗಳನ್ನು ಮಾಡಿದ್ರು, ಆ ದಾಳಿ ನೆರವೇರೋದಕ್ಕೆ ಅಥವಾ ಆ ಒಂದು ಅವರ ಅಜೆಂಡಾ ಈಡೇರೋದಕ್ಕೆ ಇಲ್ಲಿನ ಭಾರತೀಯರು ಬಿಡೋದಿಲ್ಲ ಅನ್ನುವ ಬಹಳ ದೊಡ್ಡ ಸಂದೇಶವನ್ನ ರವಾನೆಯಾಗಿ ಮಾಡಿಯಾಗಿದೆ. 144 ಕೋಟಿ ಭಾರತೀಯರು ಪ್ರತೀಕಾರದ ಮುಂದಡಿಯನ್ನ ನೋಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನಿಲುವಿಗೆ ಎಲ್ಲರೂ ಕೂಡ ಬದ್ಧವಾಗಿದ್ದಾರೆ. ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರದ ಕ್ರಮವನ್ನ ಎಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದಾರೆ. ಈಗಿರೋದು ಮಾತ್ರ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದಿಗಿರೋದು ಮಾತ್ರ ನಮ್ಮ ಮುಂದೆ. ಇದನ್ನ ಭಾರತೀಯ ಸೇನೆ ಬಹಳ ಶಾಸ್ತ್ರೋಕ್ತವಾಗಿ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಅಲ್ಲ ಇದ್ದು ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್. ಇನ್ನೆರಡು ತಿಂಗಳು ಮಾತ್ರ ಅಮರನಾಥ ಯಾತ್ರೆಗೆ ಉಳಿದಿರೋದು. ನೋಡಿ, ಜುಲೈ 3ನೇ ತಾರೀಕಿನಿಂದ ಆಗಸ್ಟ್ 38 ದಿನಗಳ ಕಾಲ, ಆಗಸ್ಟ್ ತಿಂಗಳು 38 ದಿನಗಳ ಕಾಲ ಅಮರನಾಥ ಯಾತ್ರೆ ನಡೆಯುತ್ತೆ. ಈ ಅಮರನಾಥ ಯಾತ್ರೆಗೂ ಮುನ್ನ ಈ ಭಯೋತ್ಪಾದಕರು ಪೆಹಲಂಗಾವ್ನಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡುವ ಮೂಲಕ ಅಮರನಾಥ ಯಾತ್ರೆ ಸಾಗುವಂತಹ ಆ ಪ್ರಮುಖವಾದಂತಹ ಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲೇ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಅಮರನಾಥ ಯಾತ್ರೆ ಎಷ್ಟು ಪವಿತ್ರ ಅನ್ನೋದು ಹಿಂದೂಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಅಮರನಾಥ ಯಾತ್ರೆಯ ಸಮಯದಲ್ಲಿ ಈ ರೀತಿಯಾಗಿ ದುಷ್ಕೃತ್ಯವನ್ನ ಅಥವಾ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡುವ ಮೂಲಕ ಹಿಂದೂಗಳು ಭಯಪಡ್ತಾರೆ ಅನ್ನುವ ವಿಚಾರ ಇವರದ್ದಾಗಿರ್ಬೋದು. ಆದ್ರೆ ಈಗ ಈ ಭಯೋತ್ಪಾದನಾ ಕ್ರಿಮಿಗಳನ್ನ ನಿರ್ಮೂಲನೆ ಮಾಡುವತ್ತ ಸರ್ಕಾರ ಹೊರಟಿರೋದು. ಬಹುಶಃ ಇನ್ನೊಂದು 3-4 ದಿನದಲ್ಲಿ ಸಂಪೂರ್ಣವಾಗಿ ವಾಶೌಟ್ ಮಾಡಿ ಹಾಕ್ತಾರೆ ಈ ಭಯೋತ್ಪಾದಕರನ್ನ, ಇಲ್ಲಿರುವಂತ ಎಲ್ಲಾ ಕ್ರಿಮಿಗಳನ್ನ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಸೇನಾ ಆಪರೇಷನ್ಗಳು ನಡೀತಾ ಇದೆ, ಗಡಿಯಲ್ಲಿ ನಾಕಾಬಂದಿ ಹಾಕಲಾಗಿದೆ, ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರ ಜೊತೆಗೆ ಎನ್ಐಎ ಅಧಿಕಾರಿಗಳು ಕೂಡ ಈಗ ಕೂಂಬಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಸೇನಾ, ಸಿಆರ್ಪಿಎಫ್ ಸೇರಿದಂತೆ ಎಲ್ಲಾ ಯೂನಿಟ್ ಕೂಡ ಈಗ 24 ಗಂಟೆ ರಾತ್ರಿ ಹಗಲು ಎನ್ನದೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಏನು ಈ ಜಿಹಾದಿ ಮನಸ್ಥಿತಿಯ ಕ್ರಿಮಿಗಳೇನಿದ್ದಾರೆ, ಅವರು ಏನು ಅಂದುಕೊಂಡು ಭಯೋತ್ಪಾದಕ ದಾಳಿಗಳನ್ನು ಮಾಡಿದ್ರು, ಆ ದಾಳಿ ನೆರವೇರೋದಕ್ಕೆ ಅಥವಾ ಆ ಒಂದು ಅವರ ಅಜೆಂಡಾ ಈಡೇರೋದಕ್ಕೆ ಇಲ್ಲಿನ ಭಾರತೀಯರು ಬಿಡೋದಿಲ್ಲ ಅನ್ನುವ ಬಹಳ ದೊಡ್ಡ ಸಂದೇಶವನ್ನ ರವಾನೆಯಾಗಿ ಮಾಡಿಯಾಗಿದೆ. 144 ಕೋಟಿ ಭಾರತೀಯರು ಪ್ರತೀಕಾರದ ಮುಂದಡಿಯನ್ನ ನೋಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನಿಲುವಿಗೆ ಎಲ್ಲರೂ ಕೂಡ ಬದ್ಧವಾಗಿದ್ದಾರೆ. ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರದ ಕ್ರಮವನ್ನ ಎಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದಾರೆ. ಈಗಿರೋದು ಮಾತ್ರ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದಿಗಿರೋದು ಮಾತ್ರ ನಮ್ಮ ಮುಂದೆ. ಇದನ್ನ ಭಾರತೀಯ ಸೇನೆ ಬಹಳ ಶಾಸ್ತ್ರೋಕ್ತವಾಗಿ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಅಲ್ಲ ಇದ್ದು ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ ಜೈ ಹಿಂದ್. ಇನ್ನೆರಡು ತಿಂಗಳು ಮಾತ್ರ ಅಮರನಾಥ ಯಾತ್ರೆಗೆ ಉಳಿದಿರೋದು. ನೋಡಿ, ಜುಲೈ 3ನೇ ತಾರೀಕಿನಿಂದ ಆಗಸ್ಟ್ 38 ದಿನಗಳ ಕಾಲ, ಆಗಸ್ಟ್ ತಿಂಗಳು 38 ದಿನಗಳ ಕಾಲ ಅಮರನಾಥ ಯಾತ್ರೆ ನಡೆಯುತ್ತೆ. ಈ ಅಮರನಾಥ ಯಾತ್ರೆಗೂ ಮುನ್ನ ಈ ಭಯೋತ್ಪಾದಕರು ಪೆಹಲಂಗಾವ್ನಲ್ಲಿ ಸಂಪೂರ್ಣವಾಗಿ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡುವ ಮೂಲಕ ಅಮರನಾಥ ಯಾತ್ರೆ ಸಾಗುವಂತಹ ಆ ಪ್ರಮುಖವಾದಂತಹ ಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲೇ ಒಂದು ಭಯದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ. ಅಮರನಾಥ ಯಾತ್ರೆ ಎಷ್ಟು ಪವಿತ್ರ ಅನ್ನೋದು ಹಿಂದೂಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಅಮರನಾಥ ಯಾತ್ರೆಯ ಸಮಯದಲ್ಲಿ ಈ ರೀತಿಯಾಗಿ ದುಷ್ಕೃತ್ಯವನ್ನ ಅಥವಾ ಭಯೋತ್ಪಾದನಾ ಚಟುವಟಿಕೆಯನ್ನ ಮಾಡುವ ಮೂಲಕ ಹಿಂದೂಗಳು ಭಯಪಡ್ತಾರೆ ಅನ್ನುವ ವಿಚಾರ ಇವರದ್ದಾಗಿರ್ಬೋದು. ಆದ್ರೆ ಈಗ ಈ ಭಯೋತ್ಪಾದನಾ ಕ್ರಿಮಿಗಳನ್ನ ನಿರ್ಮೂಲನೆ ಮಾಡುವತ್ತ ಸರ್ಕಾರ ಹೊರಟಿರೋದು. ಬಹುಶಃ ಇನ್ನೊಂದು 3-4 ದಿನದಲ್ಲಿ ಸಂಪೂರ್ಣವಾಗಿ ವಾಶೌಟ್ ಮಾಡಿ ಹಾಕ್ತಾರೆ ಈ ಭಯೋತ್ಪಾದಕರನ್ನ, ಇಲ್ಲಿರುವಂತ ಎಲ್ಲಾ ಕ್ರಿಮಿಗಳನ್ನ. ಸದ್ಯಕ್ಕೆ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಸೇನಾ ಆಪರೇಷನ್ಗಳು ನಡೀತಾ ಇದೆ, ಗಡಿಯಲ್ಲಿ ನಾಕಾಬಂದಿ ಹಾಕಲಾಗಿದೆ, ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ.
ಜಮ್ಮು ಕಾಶ್ಮೀರ ಪೊಲೀಸರ ಜೊತೆಗೆ ಎನ್ಐಎ ಅಧಿಕಾರಿಗಳು ಕೂಡ ಈಗ ಕೂಂಬಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಸೇನಾ, ಸಿಆರ್ಪಿಎಫ್ ಸೇರಿದಂತೆ ಎಲ್ಲಾ ಯೂನಿಟ್ ಕೂಡ ಈಗ 24 ಗಂಟೆ ರಾತ್ರಿ ಹಗಲು ಎನ್ನದೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ. ಏನು ಈ ಜಿಹಾದಿ ಮನಸ್ಥಿತಿಯ ಕ್ರಿಮಿಗಳೇನಿದ್ದಾರೆ, ಅವರು ಏನು ಅಂದುಕೊಂಡು ಭಯೋತ್ಪಾದಕ ದಾಳಿಗಳನ್ನು ಮಾಡಿದ್ರು, ಆ ದಾಳಿ ನೆರವೇರೋದಕ್ಕೆ ಅಥವಾ ಆ ಒಂದು ಅವರ ಅಜೆಂಡಾ ಈಡೇರೋದಕ್ಕೆ ಇಲ್ಲಿನ ಭಾರತೀಯರು ಬಿಡೋದಿಲ್ಲ ಅನ್ನುವ ಬಹಳ ದೊಡ್ಡ ಸಂದೇಶವನ್ನ ರವಾನೆಯಾಗಿ ಮಾಡಿಯಾಗಿದೆ. 144 ಕೋಟಿ ಭಾರತೀಯರು ಪ್ರತೀಕಾರದ ಮುಂದಡಿಯನ್ನ ನೋಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನಿಲುವಿಗೆ ಎಲ್ಲರೂ ಕೂಡ ಬದ್ಧವಾಗಿದ್ದಾರೆ. ಪಕ್ಷಾತೀತವಾಗಿ ಕೇಂದ್ರ ಸರ್ಕಾರದ ಕ್ರಮವನ್ನ ಎಲ್ಲರೂ ಕೂಡ ಬೆಂಬಲಿಸ್ತಾ ಇದ್ದಾರೆ. ಈಗಿರೋದು ಮಾತ್ರ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆಯೋದಿಗಿರೋದು ಮಾತ್ರ ನಮ್ಮ ಮುಂದೆ. ಇದನ್ನ ಭಾರತೀಯ ಸೇನೆ ಬಹಳ ಶಾಸ್ತ್ರೋಕ್ತವಾಗಿ ಮಾಡುತ್ತೆ ಅನ್ನೋದಕ್ಕೆ ಯಾವುದೇ ಡೌಟ್ ಇಲ್ಲ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ಅಲ್ಲ ಇದ್ದು ಸಂಪೂರ್ಣ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಕಾಶ್ಮೀರದಿಂದ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡಕ್ಕಾಗಿ. ಜೈ ಹಿಂದ್.